ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಇತ್ತೆ ನ್ಯೂ ಬ್ಲಾಗ್. ಸರಿ ಲಾಗ್ ಮಾಡಿ ಲಾಗ್ ಅನ್ನಂಗೆ ಆಗುತ್ತೆ. ಈ ವಿಡಿಯೋ ಮಾಡೋದಕ್ಕೆ ರೀಸನ್ ಒಂದು ಆಲ್ರೆಡಿ ಗೊತ್ತಿರುತ್ತೆ. ತುಂಬ ಜನ ಡಿಎಮ್ಸ್ ಮಾಡಿದ್ರಿ, ಬ್ರೋ ನಾನು ಕೂಡ ಕಂಟೆಂಟ್ ಕ್ರಿಯೇಟರ್ ವೀಡಿಯೋಸ್ ಮಾಡ್ತೀನಿ, ಬಟ್ ನನ್ನ ವೀಡಿಯೋಸಲ್ಲಿ ಎಲ್ಲೂ ಕೂಡ ಗಿಫ್ಟ್ ಬಟನ್ ಆಪ್ಷನ್ ಶೋ ಆಗ್ತಿಲ್ಲ ಅಂದ್ಬಿಟ್ಟು. ಬ್ರೋ ನಿಮ್ಮ ವೀಡಿಯೋಸಲ್ಲೂ ಕೂಡ ಗಿಫ್ಟ್ ಬಟನ್ ಆಪ್ಷನ್ ಶೋ ಆಗುತ್ತೆ, ಬಟ್ ಅದಕ್ಕೆ ಕೆಲವೊಂದು ಕಂಡೀಷನ್ ಜೊತೆಗೆ ಕೆಲವೊಂದು ಟ್ಯಾಕ್ಸ್ನ ಹಿಟ್ ಮಾಡಿರ್ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಅಕೌಂಟ್ ಏನಾದರೂ ನಾರ್ಮಲ್ ಅಕೌಂಟ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಗಿಫ್ಟ್ ಬಟನ್ ಆಪ್ಷನ್ ಶೋ ಆಗಲ್ಲ. ನಿಮ್ಮ ನಾರ್ಮಲ್ ಅಕೌಂಟು ಪ್ರೊಫೆಷನಲ್ ಅಕೌಂಟ್ ಆಗಿ ಕನ್ವರ್ಟ್ ಮಾಡಿರ್ಬೇಕಾಗುತ್ತೆ. ಹಂಗಾದಾಗ ಮಾತ್ರ ನಿಮ್ಮ ವೀಡಿಯೋಸಲ್ಲೂ ಕೂಡ ಗಿಫ್ಟ್ ಬಟನ್ ಆಪ್ಷನ್ ಶೋ ಆಗುತ್ತೆ. ಇದ್ರ ಜೊತೆಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಒಂದು ಕಮೆಂಟ್ ಹಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲಿ ಯಾವ ಥರ ಪ್ರೊಫೆಷನ್ ಅಕೌಂಟ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ಚಿಕ್ಕದಾಗಿ ಹೇಳ್ತೀನಿ. ನನ್ನ ಫ್ರೆಂಡ್ ಒಬ್ಬ ಕೇಳ್ತಿದ್ದ, ಮಗ ನನ್ನ ವೀಡಿಯೋಸಲ್ಲೂ ಗಿಫ್ಟ್ ಬಟನ್ ಆಪ್ಷನ್ ಶೋ ಆಗ್ತಿದ್ದ ಕಣ, ಬಟ್ ಅದನ್ನು ಯಾವ ಥರ ಆ್ಯಕ್ಟಿವೇಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಹೇಳು ಅಂತ. ನಿನ್ಗೆ ಹೇಳೋದ್ರ ಜೊತೆಗೆ ಈ ವಿಡಿಯೋ ನಿಮಗೋಸ್ಕರ, ನಿನ್ಗೆ ಹೇಳೋದ್ರ ಜೊತೆಗೆ ಇನ್ನೂ 4 ಜನಕ್ಕೆ ಯೂಸ್ಫುಲ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ವಿಡಿಯೋ ಮಾಡಾಕ್ತಿದ್ದೀನಿ. ಸೊ ಬನ್ನಿ, ಗಿಫ್ಟ್ ಬಟನ್ನ ಯಾವ ಥರ ಆ್ಯಕ್ಟಿವೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಗಾಯ್ಸ್, ಬನ್ನಿ ಯಾವ ಥರ ಇದು ಮಾಡೋದು ಅಂದ್ಬಿಟ್ಟು ಈಗ ಇನ್ಸ್ಟಾಗ್ರಾಮ್ನ ಓಪನ್ ಮಾಡೋಣ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ನಿಮಗೆ ನೋಡಿ ಇಲ್ಲಿ ಪ್ರೊಫೆಷನ್ ಡ್ಯಾಶ್ಬೋರ್ಡ್ ಅಂತ ಕಾಣಿಸ್ತಿದೆಯಲ್ಲ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾದರೂ ನಾರ್ಮಲ್ ಅಕೌಂಟ್ ಆಗಿದ್ದರೆ ಈ ರೀತಿ ಬರೋಲ್ಲ. ನಿಮ್ಮೇನಾದರೂ ನಾರ್ಮಲ್ ಅಕೌಂಟ್ನ ಪ್ರೊಫೆಷನಲ್ ಅಕೌಂಟಾಗಿ ಕನ್ವರ್ಟ್ ಮಾಡಿದರೆ ಮಾತ್ರ ಈ ಥರ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಬರುತ್ತೆ. ಇವಾಗ ಪ್ರೊಫೆಷನಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡೋಣ. ಪ್ರೊಫೆಷನಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಗಿಫ್ಟ್ ಬಾಕ್ಸ್ ಕಾಣ್ತಿದೆಯಲ್ಲ, ಈ ಥರ ಬರುತ್ತೆ. ಇವಾಗ ಗಿಫ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೆ ಸ್ಟೇಟಸ್ ಬರುತ್ತೆ, ಅಂದರೆ ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂದ್ಬಿಟ್ಟು. ನೋಡಿ ಇಲ್ಲಿ ಎಲಿಜಿಬಲ್ ಅಂತ ತೋರಿಸ್ತಿದೆಯಲ್ಲ, ಈ ಥರ ಬರಬೇಕು. ನೀವು ಇದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋ ಪ್ರೋಸೆಸ್ಸಲ್ಲಿ ದಯವಿಟ್ಟು ಕೇರ್ಫುಲ್ಲಾಗಿ ನಿಧಾನನೇ ಇದು ಮಾಡಿ, ಯಾಕೆಂತಂದರೆ ಮುಂದೆ ಹೇಳ್ತೀನಿ ಏನಕ್ಕೆ ಅಂದ್ಬಿಟ್ಟು. ಇವಾಗ ನೆಕ್ಸ್ಟ್ ಪ್ರೊಸೆಸ್ಸು ಸ್ಟಾರ್ಟ್ ಅರ್ನಿಂಗ್ ಫ್ರಮ್ ಗಿಫ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಅವತ್ತೇ ಒಂದು ಸಲ ಹೆಸರು ಎಲ್ಲರೂ ಕೊಟ್ಟಿದ್ದೆ, ನಿಮ್ಮ ಹೆಸರನ್ನ ಕೊಡಿ. ಎಸ್, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೀವಿಲ್ಲಿ ನೇಮ್ನ ಫಿಲ್ ಮಾಡುವಾಗ ಪಾನ್ ಕಾರ್ಡಲ್ಲಿ ಏನಿರುತ್ತೆ ಆ್ಯಸ್ ಯೂಶುವಲ್ ಸೇಮ್ ಅದೇ ಥರ ಕೊಡಿ. ಆ್ಯಂಡ್ ಡೇಟ್ ಆಫ್ ಬರ್ತು ಕೂಡ, ಆ್ಯಂಡ್ ಕಂಟ್ರಿ ಇರುತ್ತೆ, ಕಂಟ್ರಿನೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯಾ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನಾನು. ಇವಾಗ ನೆಕ್ಸ್ಟ್ ಅಂತ ಕೊಡಿ. ಜಾಸ್ತಿ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ವೆಯ್ಟ್ ಮಾಡಿ, ಓಪನ್ ಆಗುತ್ತೆ. ಇವಾಗ ಓಪನ್ ಆಯಿತು. ಈಗ ಬಿಸ್ನೆಸ್ ಟೈಪ್ ಅಂತ ಬಂತಲ್ಲ, ಈ ಬಿಸ್ನೆಸ್ ಟೈಪ್ಗೆ ನೀವು ಇಂಡಿವಿಜುವಲ್ ಪಾರ್ಟ್ನರ್ಶಿಪ್ಪು, ಜಾಯಿಂಟ್ ವೆಂಚರು, LLC, ಪಬ್ಲಿಕ್ ಕಾರ್ಪೊರೇಟರು, ಪ್ರೈವೇಟ್ ಕಾರ್ಪೊರೇಟರು, ಈ ಥರ ಏನೇನೋ ಇದೆ. ಸೊ ನಮಗೆ ಅವೆಲ್ಲ ಬೇಡ. ನೀವೇನಾದರೂ ಸಿಂಗಲ್ಲಿ ಇದು ಮಾಡ್ತು ಅಂತಂದರೆ ಯಾವುದೋ ಒಂದು ಅಕೌಂಟ್ ಆದರೂ ಇಂಡಿವಿಜುವಲ್ನ ಕೊಡಿ. ಇಂಡಿವಿಜುವಲ್ ಕೊಟ್ಟ ತಕ್ಷಣವೇ ನೆಕ್ಸ್ಟ್ ಕೊಡಿ. ಈ ಸ್ಟೆಪ್ಪಲ್ಲಿ ನಾವು ಅಡ್ರೆಸ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಅಂದರೆ ಪ್ರೈಮರಿ ಅಡ್ರೆಸ್ ಅಂತ ಕೇಳುತ್ತೆ, ಅದಕ್ಕೆ ನೀವು ನಿಮ್ಮ ಅಡ್ರೆಸ್ಸು, ಅಂದರೆ ನೀವು ಪ್ರೆಸೆಂಟ್ ಇವಾಗ ಎಲ್ಲಿದ್ದೀರಾ ಅದನ್ನು ಅಡ್ರೆಸ್ನ ಫಿಲ್ ಮಾಡಿ. ಅಡ್ರೆಸ್ ಅಂದರೆ ಬರೀ ಬೇಸಿಕ್ ಫಿಲ್ ಮಾಡಿದರೆ ಸಾಕು, ಅಂದರೆ ನಿಮ್ಮ ಊರು ಫಿಲ್ ಮಾಡಿ. ಆ್ಯಂಡ್ ನಿಮ್ಮ ನಿಮ್ಮದು ಪೋಸ್ಟ್ ಯಾವುದಿರುತ್ತೆ ಅದನ್ನು ಫಿಲ್ ಮಾಡಿ. ಆ್ಯಂಡ್ ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಅದನ್ನು ಫಿಲ್ ಮಾಡಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಟೌನ್ ಸಿಟಿ ಅಂತ ಇದೆಯಲ್ಲ ನೋಡಿ, ಅದಕ್ಕೆ ನಿಮ್ಮ ನಿಯರೆಸ್ಟ್ ಸಿಟಿ, ಅಂದರೆ ನೀವು ಸಿಟಿಲೇ ಇದ್ದರೆ ಸಿಟಿ, ಮತ್ತು ನೀವು ಏನಾದರೂ ಹಳ್ಳಿಲಿದ್ದರೆ ನಿಮ್ಮದು ನಿಯರೆಸ್ಟ್ ಸಿಟಿ ಯಾವ್ದು ಬರುತ್ತೆ ಅಥವಾ ತಾಲೂಕಾದರೂ ಆಗ್ಬೋದು, ಅದನ್ನು ಫಿಲ್ ಮಾಡಿ. ಬಟ್ ಇನ್ನೊಂದು ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡಬೇಕು. ನೀವೇನಾದರೂ ತಪ್ಪಾಯಿತು, ಏನಾದರೂ ಟೈಪ್ ಮಾಡಬೇಕಾದ್ರೆ ಅಥವಾ ಸೆಲೆಕ್ಟ್ ಮಾಡಬೇಕಾದ್ರೆ ತಪ್ಪಾಯಿತು ಅಂತಂದರೆ ದಯವಿಟ್ಟು ತಪ್ಪಂತೂ ಮಾಡ್ಕೊಳಕ್ಕೆ ಹೋಗ್ಬಿಡಿ. ತಾಳ್ಮೆಯಿಂದ ಒಂದು ನಿಮಿಷ, ಒಂದು 5 to 10 ಮಿನಿಟ್ಸ್ ಲೇಟ್ ಆದರೂ ಪರವಾಗಿಲ್ಲ, ತಾಳ್ಮೆಯಿಂದನೇ ಮಾಡಿ. ಯಾಕೆಂತಂದರೆ ಮತ್ತೆ ಇದನ್ನು ಎಡಿಟ್ ಮಾಡೋ ಆಪ್ಷನ್ ಕೊಟ್ಟಿಲ್ಲ ಇವರು. ಸೊ ನಾನು ಓಪನ್ ಮಾಡಿದ ತಕ್ಷಣ ಅಲ್ಲಿ ಬಂತಲ್ಲ, ಸೊ ಅವತ್ತು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದಷ್ಟೇ. ಬಟ್ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಹಂಗೆ ಡಿಲೇ ಮಾಡಿದ್ದೆ ನೋಡಿ, ಮತ್ತೆ ಅದನ್ನು ತೊಗೊಂಡೈತೆ. ಮತ್ತು ಇದನ್ನು ಕೂಡ ನೀವೇನಾದರೂ ತಪ್ಪಾಯಿತು ಅಂತಂದರೆ ಮತ್ತೆ ಇದನ್ನು ಎಡಿಟ್ ಮಾಡೋ ಆಪ್ಷನ್ನೇ ಕೊಟ್ಟಿಲ್ಲ ಅವರು. ಕೇರ್ಫುಲ್ಲಾಗಿ ನಿಧಾನನೇ ಮಾಡಿ. ಓಕೆ, ನೆಕ್ಸ್ಟು ಇಲ್ಲಿ ಪ್ರೈಮರಿ ಅಡ್ರೆಸ್ ಬಂತಲ್ಲ, ಈ ಪ್ರೈಮರಿ ಅಡ್ರೆಸ್ನ ಈಗ ಫಿಲ್ ಮಾಡೋಣ. ಅಡ್ರೆಸ್ ಎಲ್ಲ ಫಿಲ್ ಆದಮೇಲೆ ಈಗ ಕಂಟ್ರಿ ಅಥವಾ ರೀಸನ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಗೈಸ್, ಇಲ್ಲಿ ಅಡ್ರೆಸ್ ಫಿಲ್ ಮಾಡಬೇಕಾದ್ರೆ ಪೋಸ್ಟ್ ಕೋಡ್ ಅಂತ ಬರುತ್ತೆ. ಆ ಪೋಸ್ಟ್ ಕೋಡ್ ಅಂತಂದರೆ ಕನ್ಫ್ಯೂಸ್ ಆಗಿಬಿಡಿ. ಪೋಸ್ಟ್ ಕೋಡ್ ಅಂತಂದರೆ ನಿಮ್ಮ ನಿಯರೆಸ್ಟ್ ಸಿಟಿ ಪಿನ್ ಕೋಡ್ ಆಗಿರುತ್ತೆ. ಎಕ್ಸಾಂಪಲ್ ಈಗ ಹಾಸನ್ಗೆ 573201 ಬರುತ್ತೆ. ಸೊ ಹಂಗೆ ನಿಮ್ಮ ನಿಯರೆಸ್ಟ್ ಯಾವ ಸಿಟಿಲಿದ್ದೀರಾ ಅದನ್ನು ಪಿನ್ ಕೋಡ್ನ ಅಲ್ಲಿ ಅಪ್ಲೈ ಮಾಡಿ. ಇವಾಗ ನೆಕ್ಸ್ಟು ಫೋನ್ ನಂಬರ್ ಕೇಳುತ್ತೆ. ಈಗ ನಿಮ್ಮ ಫೋನ್ ನಂಬರ್ನ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟು ಇಮೇಲ್ ಅಡ್ರೆಸ್ ಕೇಳುತ್ತೆ, ಇಮೇಲ್ ಅಡ್ರೆಸ್ನ ಕೂಡ ಅಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟು ಪಾನ್ ಕಾರ್ಡ್ ನಂಬರ್ನ ಮೆನ್ಷನ್ ಮಾಡಿ. ಪಾನ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ನೆಕ್ಸ್ಟು ವ್ಯಾಟ್ ಅಥವಾ GST ನಂಬರ್ ಅಂತ ಬರುತ್ತೆ, ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಇಲ್ಲೊಂದು ಬಾಕ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಿ.
ನೆಕ್ಸ್ಟ್ ಕೊಟ್ಮೇಲೆ ಅದು ಲೋಡಿಂಗ್ ತೊಗೊಂಡು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಸ್ಟೆಪ್ಪಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಅಂದರೆ ನೀವು ಯಾವ ಥರ ಪೇಮೆಂಟ್ನ ರಿಸೀವ್ ಮಾಡ್ಕೋತೀರಾ ಅನ್ನೋದನ್ನ ಇಲ್ಲಿ ಕೇಳುತ್ತೆ. ಗೈಸ್, ಇಲ್ಲಿ ನಿಮಗೆ 3 ಆಪ್ಷನ್ಸ್ ಇರುತ್ತೆ. ನೀವು ಯಾವುದಕ್ಕೂ ಬ್ಯಾಂಕ್ ಟ್ರಾನ್ಸ್ಫರ್ಗೆ ಕೊಟ್ಟರೆ ಒಳ್ಳೆಯದು. ನಾನು ಕೂಡ ಬ್ಯಾಂಕ್ ಡೀಟೇಲ್ಸ್ನ ಕೊಡ್ತಿದ್ದೀನಿ. ನೀವು ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕಾದ್ರೆ ಆಲ್ರೆಡಿ ನಿಮ್ಮ ನೇಮ್ನ ಆಟೋಮೆಟಿಕಲಿ ತೊಗೊಂಡಿರುತ್ತೆ. ಬಟ್ ಇಲ್ಲಿ ನೀವು IFSC ಕೋಡ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ನಂಬರ್ನ ಮಾತ್ರ ಫಿಲ್ ಮಾಡಬೇಕಾಗುತ್ತೆ. ಈಗ IFSC ಕೋಡ್ನ ಫಿಲ್ ಮಾಡೋಣ. IFSC ಕೋಡ್ ಫಿಲ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಫಿಲ್ ಮಾಡಿ. ನಿಮ್ಮ ಅಕೌಂಟ್ ನಂಬರ್ನೂ ಅಷ್ಟೇ ನೋಡಿಕೊಂಡು ಕೇರ್ಫುಲ್ಲಾಗಿ ಫಿಲ್ ಮಾಡಿ. ಅಕೌಂಟ್ ನಂಬರೆಲ್ಲ ಫಿಲ್ ಮಾಡಿದ್ದಾಯಿತು. ಅಕೌಂಟ್ ನಂಬರೆಲ್ಲ ಫಿಲ್ ಮಾಡಿದ್ದಾದಮೇಲೆ ಒಂದು ಸಲ ಲಿಂಕ್ ಪೇಔಟ್ ಮೆಥಡ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಅಕೌಂಟ್ ನಂಬರ್ IFSC ಕೋಡ್ ಸರಿ ಇದೆಯಾ ಇಲ್ಲ ಅಂದ್ಬಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದೆಲ್ಲ ಆದಮೇಲೆ ಲಿಂಕ್ ಪೇಔಟ್ ಮೆಥಡ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಆ್ಯಡ್ ಯುವರ್ ಟ್ಯಾಕ್ಸ್ ಇನ್ಫೋ ಅಂತ ಬರುತ್ತೆ. ಆ್ಯಡ್ ಟ್ಯಾಕ್ಸ್ ಇನ್ಫೋ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಪೇಜ್ ಓಪನ್ ಆಗುತ್ತೆ. ಗೈಸ್, ಈ ಪೇಜಲ್ಲಿ ನೀವು ಕಂಟಿನ್ಯೂ ವಿತ್ ಫೇಸ್ಬುಕ್ ಅಂತ ಏನಿದೆ ಅದು ನಿಮ್ದೇನಾದರೂ ಇನ್ಸ್ಟಾಗ್ರಾಮ್ ಅಕೌಂಟು ಫೇಸ್ಬುಕ್ಕಿಗೆ ಆಲ್ರೆಡಿ ಲಿಂಕ್ ಆಗಿದ್ರೆ ಆಟೋಮೆಟಿಕಲಿ ತಗೊಳುತ್ತೆ. ಅಕಸ್ಮಾತ್ ಏನಾದರೂ ಲಿಂಕ್ ಆಗಿಲ್ಲ ಅಂತಂದರೆ ನಿಮ್ಮ ಹತ್ರ ಇರೋ ಫೇಸ್ಬುಕ್ ಅಕೌಂಟ್ ಏನಿದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ, ಫೋನ್ ನಂಬರು ಪಾಸ್ವರ್ಡನ್ನು ಹಾಕ್ಬಿಟ್ಟು ನೀವು ಲಾಗಿನ್ ಆಗಿ. ಇವಾಗ ನಾನು ಕಂಟಿನ್ಯೂ ವಿತ್ ಫೇಸ್ಬುಕ್ನ ಕ್ಲಿಕ್ ಮಾಡಿಕೊಂಡು ಈಗ ಫೇಸ್ಬುಕ್ ID ಮತ್ತು ಪಾಸ್ವರ್ಡ್ನ ಹಾಕಿ ಫೇಸ್ಬುಕ್ಕಲ್ಲಿ ಲಾಗಿನ್ ಆಗ್ತಾಯಿದ್ದೀನಿ. ನೀವು ಕೂಡ ಫೇಸ್ಬುಕ್ ID ಮತ್ತು ಪಾಸ್ವರ್ಡ್ನ ಕೊಟ್ಟು ಲಾಗಿನ್ ಕೊಟ್ಟ ತಕ್ಷಣವೇ ನಿಮ್ಮದು ಪೇಜು ಶೋ ಆಗುತ್ತೆ. ಫೇಸ್ಬುಕ್ ಪೇಜು ಶೋ ಆದಾಗ ನಿಮ್ಮ ಪೇಜ್ ಅಲ್ವಾ ಅಂದ್ಬಿಟ್ಟು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್ ಕೂಡ ನಿಮ್ಮದೇ ಆಗಿದ್ದರೆ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಾಗ ಅದು ಸ್ವಲ್ಪ ಲೋಡಿಂಗ್ ಆಗುತ್ತೆ, ವೆಯ್ಟ್ ಮಾಡಿ. ಇವಾಗ ಲೋಡಿಂಗ್ ಆಗಿ ನೆಕ್ಸ್ಟ್ ಪೇಜ್ ಓಪನ್ ಆಗೋವರೆಗೂ ವೆಯ್ಟ್ ಮಾಡಿ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇವಾಗ ನೀವು ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಪೇಜ್ ಓಪನ್ ಆಗೋವರೆಗೂ ವೆಯ್ಟ್ ಮಾಡಿ. ನೆಕ್ಸ್ಟು ಇವಾಗ ನಿಮಗೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತ ಬಂದಿದೆ. ಇಲ್ಲಿ ಇಂಡಿವಿಜುವಲ್ ಅಂದ್ಬಿಟ್ಟು ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಈಗ ನೀವು US ಸಿಟಿಜನ್ ಅಂತ ಬಂದಿರುತ್ತೆ. ಸೊ ನೀವು US ಅಲ್ಲಿ ಇಲ್ಲ ಅಂತಂದರೆ ನೀವು ನೋ ಅಂತ ಕೊಡ್ಕೊಳ್ಳಿ. ಅಕಸ್ಮಾತ್ ನೀವೇನಾದರೂ US ಅಲ್ಲಿದ್ದರೆ ನೀವು ಎಸ್ ಅಂತ ಕೊಡ್ಕೋಬೇಕಾಗುತ್ತೆ. ಇವಾಗ ನಾನು ನೋ ಅಂತ ಕೊಡ್ತಿದ್ದೀನಿ. ಇವಾಗ ನೀವು ನೆಕ್ಸ್ಟ್ ಆಪ್ಷನ್ ಮೇಲೂ ಕೂಡ ನೋ ಅಂತ ಕೊಡ್ಕೊಳ್ಳಿ. ಇವಾಗ 2 ಆಪ್ಷನ್ ಮೇಲೂ ಕೂಡ ನೋ ಅಂತ ಕೊಟ್ಕೊಂಡ್ಮೇಲೆ ಇವಾಗ ನೆಕ್ಸ್ಟ್ ಅಂತ ಕೊಡಿ. ನೀವು ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಇಲ್ಲಿ ಆ್ಯಡ್ ಯುವರ್ ಮೈಲಿಂಗ್ ಅಡ್ರೆಸ್ ಅಂತ ಬರುತ್ತೆ. ಇಲ್ಲೂ ಕೂಡ ನೀವು ನೆಕ್ಸ್ಟ್ ಅಂತ ಕೊಡ್ಕೊಳ್ಳಿ. ಈ ಸ್ಟೇಜಲ್ಲಿ ನೀವು ಫಸ್ಟ್ ಆಪ್ಷನ್ ಏನಿದೆ 0% ಅಂದ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡ್ಕೊಳ್ಳಿ. ಇವಾಗ ನಿಮಗೆ ನೆಕ್ಸ್ಟು ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟು ಪೇಜ್ ಓಪನ್ ಆದಾಗ ಫುಲ್ಲು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದಾಗ ಅಲ್ಲೊಂದು ನಿಮಗೆ ಸಿಗ್ನೇಚರ್ ಮಾಡಬೇಕಾಗುತ್ತೆ. ಸಿಗ್ನೇಚರ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಸಿಗ್ನೇಚರ್ ಅಂತಂದರೆ ನಿಮ್ಮದು ಹೆಸರನ್ನ ಇಲ್ಲಿ ಇಂಗ್ಲೀಷಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಾದ್ಮೇಲೆ ಅಲ್ಲೊಂದು ಬಾಕ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ಇವಾಗ ನೀವು ನೆಕ್ಸ್ಟ್ ಕೊಟ್ಟಾಗ ಇಲ್ಲೊಂದು ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ರಿವ್ಯೂ ಆ್ಯಂಡ್ ಸಬ್ಮಿಟ್ ಅನ್ನೋದನ್ನ ನೋಡ್ಬೋದು. ಅಂದರೆ ನೀವು ಏನೇನು ಫಿಲ್ ಮಾಡಿದ್ದೀರಾ, ಏನೆಲ್ಲ ಸರಿ ಇದೆ, ಏನೆಲ್ಲ ತಪ್ಪಿದೆ ಅನ್ನೋದನ್ನ ಮತ್ತೊಂದು ಸಲ ನೋಡ್ಬೋದು. ಬಟ್ ಎಡಿಟ್ ಮಾಡೋಕ್ಕಾಗಲ್ಲ. ಯಾವುದಕ್ಕೊಂದು ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬನ್ನಿ. ಇವಾಗ ನೀವು ಸಬ್ಮಿಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ನೀವು ಸಬ್ಮಿಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸ್ವಲ್ಪ ವೆಯ್ಟ್ ಮಾಡಿ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ನಿಮಗೆ ಇವಾಗ ನೀವು ಟ್ಯಾಕ್ಸ್ ಪ್ರೊಫೈಲ್ ಅಂತ ಬಂದಿದೆ. ಇವಾಗ ನೀವು ಮತ್ತೆ ಒಂದು ಸಲ ನೋಡ್ಕೋಬೋದು. ನಿಮ್ಮ ಅಡ್ರೆಸ್ಸು, ನಿಮ್ಮ ಹೆಸರು ಮತ್ತು ಎಲ್ಲನೂ ನೋಡಿಕೊಂಡು ಕೆಳಗಡೆ ಬಂದರೆ ನಿಮಗೆ ಇವಾಗ ನೀವು ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ನೀವು ಡನ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಸ್ವಲ್ಪ ವೆಯ್ಟ್ ಮಾಡಿ. ನೆಕ್ಸ್ಟು ಪೇಜ್ ಓಪನ್ ಆಗುತ್ತೆ. ಆಲ್ರೆಡಿ ಡನ್ ಫೈನಲಿ ಕಂಪ್ಲೀಟ್ ಆಗಿರುತ್ತೆ. ಇವಾಗ ನೀವು ಗೈಸ್ ಫೈನಲಿ ಇವಾಗ ಆಗಿದೆ. ಯು ಕ್ಯಾನ್ ನೌ ಅರ್ನ್ ಮನಿ ಫ್ರಮ್ ಗಿಫ್ಟ್ಸ್ ಅಂತ ಬಂದಿದೆ. ಇವಾಗ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ನೋಡಿದ್ರಲ್ವಾ ಯಾವ ಥರ ಗಿಫ್ಟ್ ಬಾಕ್ಸ್ನ ಸೆಟಪ್ ಮಾಡೋದು ಅನ್ನೋದನ್ನ ಸಿಂಪಲಾಗಿ ತೋರಿಸಿದ್ದೀನಿ. ಈಗ ಫೈನಲಿ ಇವಾಗ ಎಲಿಜಿಬಲ್ ಆಗಿದೆ ಆ್ಯಂಡ್ ಸಕ್ಸಸ್ ಕೂಡ ಆಗಿದೆ. ಈಗ ನಿಮಗೇನಾದರೂ ಕನ್ಫ್ಯೂಷನ್ ಆಯಿತು ಅಂತಂದರೆ, ನಿಮಗೇನಾದರೂ ಇನ್ಯಾವುದಾದ್ರೂ ಬೇರೆ ರೀತಿ ಇನ್ಫಾರ್ಮೇಟಿವ್ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದೇ ಥರ ಹೆಚ್ಚಿನ ವೀಡಿಯೋಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ, ಬಾಯ್ ಬಾಯ್.